ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ SLC ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಮೈನ್ ಥಿಂಗ್ ಏನಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಿಮಗೆ. ಮೈನ್ ಥಿಂಗ್ ಈ ಬಾರಿ ಚೇಂಜಸ್ ಕೂಡ ಮಾಡ್ತಾ ಇದೀವಿ, ಪಾಸಿಂಗ್ ಅಂಕದಲ್ಲಿ ಚೇಂಜಸ್ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿತ್ತು. ಈಗ ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. PUC ಅಪ್ಡೇಟ್ ಕೂಡ ಬಂದಿದೆ, SLC ಅಂತೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ಮೈನ್ ಥಿಂಗ್, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಶಿಕ್ಷಣ ತಜ್ಞರು ಮತ್ತು ಸಾಹಿತಿಗಳು ಕೂಡ ಪತ್ರ ಕೂಡ ಬರೆದಿದ್ದಾರೆ. ಕೇರಳ ಮಾದರಿಯಲ್ಲಿ ನೀತಿಗೆ ನಿಮಗೆ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳಿ ಬಂದಿದೆ. ಸಿಂಪಲ್, ಈ ಹಿಂದೆ ಪಾಸಿಂಗ್ ಅಂಕ ಬಂದ್ಬಿಟ್ಟು 33% ರಾಜ್ಯ ಸರ್ಕಾರ ಇಳಿಸಿತ್ತು. ಪತ್ರ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಇದನ್ನ ವಿರೋಧ ಕೂಡ ವ್ಯಕ್ತಪಡಿಸಿ ಹಿರಿಯ ಸಾಹಿತಿಗಳು ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವ್ರನ್ನ ಪತ್ರ ಕೂಡ ಬರೆದಿದ್ದಾರೆ. ಈ ಮೈನ್ ಥಿಂಗ್ ಏನಂದ್ರೆ, ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ನಿಮಗೆ ಇದೆ. ಇಂಟರ್ನಲ್ಸ್ ಅಲ್ಲಿ ನೀವು 20 ಅಂಕಗಳಿಗೆ ನೀವು ಬರೀತೀರಾ SLC ವಿದ್ಯಾರ್ಥಿಗಳು. ಎಕ್ಸ್ಟರ್ನಲ್ಸ್ ನೀವು 80 ಅಂಕಗಳಿಗೆ ಬರೀತೀರಾ. ಟೋಟಲ್ ಬಂದ್ಬಿಟ್ಟು ನೀವು 100 ಅಂಕಗಳಿಗೆ ನೀವು ಪರೀಕ್ಷೆ ಕೂಡ ಬರೀತೀರಾ. ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ, ಕನಿಷ್ಠ 30 ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತೆ ಏನ್ ಹೇಳಿದಾರೆ ಅಂದ್ರೆ, ಇಂಟರ್ನಲ್ಸ್ ಅಲ್ಲಿ ಆಂತರಿಕದಲ್ಲಿ ನೀವು 20ಕ್ಕೆ 20 ಅಂಕಗಳನ್ನು ಪಡೆದುಕೊಂಡು, ಎಕ್ಸ್ಟರ್ನಲ್ ನೀವು 80ಕ್ಕೆ ಕೇವಲ 13 ಅಂಕಗಳನ್ನ ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಇದಕ್ಕೆ ಏನ್ ಹೇಳಿದಾರೆ ಅಂದ್ರೆ, ಕಳೆದ ಬಾರಿ ಕೂಡ ಈ ರೀತಿ ರೂಲ್ಸ್ ಇರಲಿಲ್ಲ. ಇಂಟರ್ನಲ್ಸ್ ಅಲ್ಲಿ 20ಕ್ಕೆ 20 ತೆಗೆದಿದ್ರು, ಬಟ್ ಎಕ್ಸ್ಟರ್ನಲ್ಸ್ ಅಲ್ಲಿ ಸಾಕಷ್ಟು ಜನ ತೆಗಿಯಕ್ ಆಗ್ಲಿಲ್ಲ, ಫೇಲ್ ಆಗಿದ್ರು. ಈ ರೀತಿ ನೀವು ಮಾಡಿರೋ ಕಾರಣ ಇಂಟರ್ನಲ್ಸ್ ಅಲ್ಲಿ ನೀವು 20ಕ್ಕೆ 20 ತೆಗೆದು, ಎಕ್ಸ್ಟರ್ನಲ್ಸ್ ಅಲ್ಲಿ ನೀವು ತೆಗೆದ್ರೆ ಎರಡು ಕೂಡ ಸೇರಿಸಿ ನೀವು ಜಸ್ಟ್ ಪಾಸಿಂಗ್ ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರೋ ಕಾರಣ ಇದರಿಂದ ಇದು ವೇಸ್ಟ್. ಇದರಿಂದ ಶಿಕ್ಷಣ ಗುಣಮಟ್ಟ ಹಾಳಾಗುತ್ತೆ. ವಸ್ತುನಿಷ್ಠ ಪರೀಕ್ಷೆ ಅಂದ್ರೆ ವಸ್ತುನಿಷ್ಠ ಅಂದ್ರೆ ನೀಟಾಗಿ ಪರೀಕ್ಷೆ ಕಂಡಕ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಏನಂತಂದ್ರೆ, ಕೇವಲ 10 ಅಂಕಗಳು ತೆಗೆದ್ರೆ ಪಾಸ್ ಅಂತ ಹೇಳಿ ಘೋಷಣೆ ಮಾಡಿರೋ ಕಾರಣ ಇದು ಯಾವ ರೀತಿ ಸರಿ ಅಂತ ಹೇಳಿದ್ದಾರೆ. ಹೌದು, ನಾನು ಕೂಡ ಹೇಳಿದ್ದೆ ಯಾವ ರೀತಿ ಸರಿ ಇದು, ಕೇವಲ 10 ಅಂಕಗಳನ್ನ ಪಡೆದುಕೊಂಡ್ರೆ ಪಾಸ್ ಅಂತ ಹೇಳಿ ಯಾವ ರೀತಿ ಸರಿ ಗೊತ್ತಾಗಿಲ್ಲ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ, ಒಟ್ಟಾರೆ ಶಿಕ್ಷಣ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಇದು ಶ್ರದ್ಧೆ ಆಗಿರ್ಬೋದು, ಬುದ್ಧಿವಂತಿಕೆ, ವಿಚಾರ ಶಕ್ತಿ, ಸಾಧನೆ ಎಲ್ಲ ಕೂಡ ಆಗೋದಿಲ್ಲ. ಇದಕ್ಕೆ ಕೇವಲ ನೀವು ಈ ರೀತಿ ಮಾಡಿದ್ರೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಎಲ್ಲಾ ಅಂಶಗಳನ್ನ ನೀವು ನೋಡ್ಕೊಂಡು ಶಿಕ್ಷಣನ ನೀವು ನೀಟಾಗಿ ಮಾಡಬೇಕು. ಶಿಕ್ಷಣದ ಗುಣಮಟ್ಟ ಕೂಡ ಹಾಳಾಗ್ತದೆ ಅಂತ ಹೇಳಿ ಸಾಹಿತಿಗಳು ಕೂಡ ಪತ್ರ ಬರೆದಿದ್ದಾರೆ. ಒಟ್ಟಾರೆ SLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ರಿಡ್ಯೂಸ್ ಮಾಡಿರೋದು ದೊಡ್ಡ ಚರ್ಚೆಗೀಡಾಗಿದೆ. ನೋಡೋಣ ನೆಕ್ಸ್ಟ್ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.